ಶ್ರೀ ಗಣೇಶ ಸಹಿತ ಶಾರದಾ ಗುರುಭ್ಯೋ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಸಿದ್ಧಿವಿನಾಯಕನನ್ನು ಪ್ರಾರ್ಥಿಸಿಕೊಳ್ಳುತ್ತಾ ಇನ್ನು ವಿದ್ಯಾಗುರುಗಳನ್ನು ಜನ್ಮದಾತರನ್ನು ಸ್ಮರಿಸಿಕೊಂಡು ನಮ್ಮ ಜೀವನದುದ್ದಕ್ಕೂ ದಾರಿದೀಪವಾದ ಪುಣ್ಯಕ್ಷೇತ್ರವಾದ ಶ್ರೀಶೈಲದ ಭ್ರಮರಾಂಬ ಸಹಿತ ಶ್ರೀ ಮಲ್ಲಿಕಾರ್ಜುನರ ಚರಣಾರವಿಂದಗಳಿಗೆ ಹಣೆಮೆಣೆದು ಯಾವತ್ತೂ ನಮ್ಮ ಪ್ರೀತಿಯ ದೇಶವನ್ನು ರಕ್ಷಣೆ ಮಾಡುವ ಸೈನಿಕ ಮಹಾಶಯರೇ, ನಮ್ಮ ದೇಶದ ಬೆನ್ನೆಲುಬಾದ ಸಮಸ್ತ ರೈತಾಪಿ ವರ್ಗದ ಕುಟುಂಬದ ಸಮಸ್ತ ಮಹನೀಯರೇ, ಗುರು ಹಿರಿಯರೇ, ಮಾತೆಯರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಚಿಜ್ಯೋತಿ ಪರಮಾತ್ಮನಿಗೆ ಶರಣಾರ್ಥಿಗಳು. ಪ್ರತಿ ವಾರ ಭವಿಷ್ಯವನ್ನು ಹೇಳಲು ಬರುತ್ತಿದ್ದು ತಾವುಗಳು ಹೆಚ್ಚು ನೋಡಿ ಸಬ್ಸ್ಕ್ರೈಬ್ ಮಾಡಿ ಇತರರಿಗೂ ತಿಳಿಸಿ ಬೆಲ್ ಬಟನನ್ನು ಒತ್ತಿ ಲೈಕ್ ಮಾಡಿ ಎಂದು ತಮ್ಮಲ್ಲಿ ತಿಳಿಸುತ್ತಾ ಬನ್ನಿ ದ್ವಾದಶ ರಾಶಿಗಳ ಫಲಾಫಲಗಳತ್ತ ಈ ವಾರದ ಭವಿಷ್ಯದ ಗಮನವನ್ನು ಹರಿಸೋಣ. ಮೊದಲಿಗೆ ಮೇಷರಾಶಿ ಮತ್ತು ಮೇಷಲಗ್ನದಲ್ಲಿ ಜನಿಸಿದವರ ಬಗ್ಗೆ ತಿಳಿದುಕೊಳ್ಳೋಣ. ವಾರದ ಆರಂಭವು ತುಂಬ ಚೆನ್ನಾಗಿರಲಿದೆ. ವ್ಯಾಪಾರದಲ್ಲಿ ನಿಮ್ಮ ವಿವಿಧೋದ್ದೇಶಗಳಿಗೆ ಉತ್ತಮ ಸ್ಪರ್ಧೆಯನ್ನು ತಾವು ಈ ವಾರ ನೀಡುತ್ತೀರಿ. ನೀವು ಕೆಲವು ಉನ್ನತ ಸಂಸ್ಥೆಗಳಿಗೆ ಗೌರವವನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ. ಆದರೂ ವಿದೇಶದಲ್ಲಿ ಓದಲು ಬಯಸುವ ವಿದ್ಯಾರ್ಥಿಗಳು ಉತ್ತಮ ಯಶಸ್ಸನ್ನು ಪಡೆಯುತ್ತಾರೆ. ಉನ್ನತ ಹುದ್ದೆಗಾಗಿ ಯಾವುದೋ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸುವ ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ಯಶಸ್ಸನ್ನು ಪಡೆಯುವ ಒಂದು ಅನುಕೂಲತೆ ಇವರಿಗಿದೆ. ವೈಯಕ್ತಿಕ ಸಂಬಂಧದಲ್ಲಿನ ಏರಿಳಿತಗಳು, ಹೊಸ ಆಲೋಚನೆಗಳು ಈ ವಾರ ಸಂಪೂರ್ಣವಾಗಿ ಮೂಡಿಬರಲಿವೆ. ಉದ್ಯೋಗದಲ್ಲಿ ಸಂಪೂರ್ಣ ಬದಲಾವಣೆಯ ಒಂದು ವ್ಯವಸ್ಥೆಯನ್ನು ತಾವುಗಳು ಗಮನಿಸಿಕೊಳ್ಳುತ್ತೀರಿ. ಎಲ್ಲ ವಿಚಾರದಲ್ಲೂ ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಸಂಬಂಧವು ತುಂಬ ನಗುನಗುತ್ತಾ ಉತ್ಸಾಹದಿಂದ ಉಲ್ಲಾಸದ ಭರಿತವಾಗಿ ಇರುತ್ತದೆ ಎಂದು ಹೇಳಿದರೆ ತುಂಬ ಅನುಕೂಲ. ಆದರೂ ಭಾನುವಾರದಿಂದ ಬುಧವಾರದವರೆಗಿನ ಸಮಯವು ತುಂಬ ಅನಾನುಕೂಲವಾಗಿರುವುದರಿಂದ ಸ್ವಲ್ಪ ಎಚ್ಚರದಿಂದಿರುವುದು ತುಂಬ ಉತ್ತಮ. ಆದರೂ ಸಹ ತಾವುಗಳು ಯಾವುದೇ ಮನಸ್ಸಿಗೆ ನೋವು ಮಾಡಿಕೊಳ್ಳದೆ ಉತ್ತಮವಾದ ವಿಚಾರ ಆಚಾರದಲ್ಲಿ ಮುನ್ನುಗ್ಗಿದರೆ ತುಂಬ ಅನುಕೂಲವಾದೀತು. ಇನ್ನು ಪರಿಹಾರವನ್ನು ನೋಡುವುದಾದರೆ ಮನೆಯಲ್ಲಿ 2 ಏಲಕ್ಕಿ, 2 ಲವಂಗ ಮತ್ತು ಕರ್ಪೂರ ಈ ಮೂರನ್ನು ಒಂದು ಮೂಲೆಯಲ್ಲಿ ಸುಟ್ಟು ಅದನ್ನು ನಿಮ್ಮ ಮನೆದೇವರ ಹೆಸರು ಹೇಳಿ ಹರಿಯುವ ನೀರಿಗಾಗಲಿ ಅಥವಾ ಗಿಡದ ಬುಡದಲ್ಲಿ ಹಾಕಿ ನಮಸ್ಕರಿಸಿದರೆ ತುಂಬ ಅನುಕೂಲವಾಗುವ ಯೋಗ. ವಾರ ಪೂರ್ತಿ ಓಂ ಹನುಮತೆ ನಮಃ ಎನ್ನುವ ಮಂತ್ರವನ್ನು ಪಠಿಸಿ ಕೆಂಪು ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 1 ಆಗಿದ್ದು ಈ ವಾರದ ದಿಕ್ಕು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡುತ್ತದೆ. ಬನ್ನಿ ವೃಷಭ ರಾಶಿಯತ್ತ ಮತ್ತು ವೃಷಭ ಲಗ್ನದಲ್ಲಿ ಜನಿಸಿದವರ ಬಗ್ಗೆ ತಿಳಿದುಕೊಳ್ಳೋಣ. ನಿಮ್ಮ ಈ ವಾರದ ಜೀವನವು ಐಷಾರಾಮಿ ಜೀವನಕ್ಕಾಗಿ ನೀವು ಹೆಚ್ಚು ಹಣವನ್ನು ಖರ್ಚು ಮಾಡುವ ಸಾಧ್ಯತೆ ಹೆಚ್ಚಾಗಿದೆ. ಆದಷ್ಟು ಕೆಲವು ಕಾರಣಗಳಿಂದ ವೈವಾಹಿಕ ಸಂಬಂಧಗಳಲ್ಲಿ ಸ್ವಲ್ಪ ನೋವು ಉಂಟಾಗುವ ಸಾಧ್ಯತೆಯೂ ಇದೆ. ಈ ವಾರ ಸಂಪೂರ್ಣ ಸಮಸ್ಯೆಯನ್ನು ಪರಿಹರಿಸುವ ಒಂದು ನಿಟ್ಟಿನಲ್ಲಿ ತಮ್ಮ ಗಮನವಿದ್ದರೆ ತುಂಬ ಅನುಕೂಲ. ಆದರೂ ವಿದೇಶ ಪ್ರವಾಸಕ್ಕೆ ಉತ್ತಮ ಸಂಪೂರ್ಣವಾದ ಅವಕಾಶವಿದೆ. ತಾವು ಮಾಡುವ ವ್ಯಾಪಾರ ವ್ಯವಹಾರದಲ್ಲಿ ತುಂಬ ಒಂದು ಲಾಭವನ್ನು ಗಳಿಸಿ ವಾರ ಪೂರ್ತಿ ಉತ್ಸುಕರಾಗಿರುತ್ತೀರಿ ಎಂದರೆ ತಪ್ಪಾಗಲಿಕ್ಕಿಲ್ಲ. ನೀವು ಭವಿಷ್ಯದ ಯೋಜನೆಗಳನ್ನು ಸಂಪೂರ್ಣವಾಗಿ ರೂಪಿಸಿಕೊಳ್ಳುತ್ತೀರಿ. ನೀವು ಸ್ನೇಹಿತರಿಂದ ಬೆಂಬಲ ಮತ್ತು ಉತ್ತಮ ಸಲಹೆಯನ್ನು ಪಡೆಯುವವರಿದ್ದೀರಿ. ಆದಷ್ಟು ಗುರು ಹಿರಿಯರ ಪಾದಗಳಿಗೆ ನಮಸ್ಕರಿಸಿದರೆ ತುಂಬ ಅನುಕೂಲವಾದ ವಾರ ನಿಮ್ಮದಾಗಲಿದೆ. ಆರೋಗ್ಯ ಸೇವೆಗಳಿಗೆ ಸಂಬಂಧಿಸಿದ ಜನರು ಸ್ಥಳದಲ್ಲಿ ಗೌರವವನ್ನು ಪಡೆಯುತ್ತಾರೆ. ಬುಧವಾರದ ನಂತರದ ಸಮಯವು ತುಂಬ ಒಳ್ಳೆಯದಿದೆ. ಆದರೂ ಕುಂಭರಾಶಿಯಿಂದ ಮೀನರಾಶಿಗೆ ತೆರಳುವ ಮಂಗಳನು ಸಂಪೂರ್ಣ ಬದಲಾವಣೆಗಳಿಂದಾಗಿ ನಿಮಗೆ ತುಂಬ ಅನುಕೂಲವನ್ನು ತಂದುಕೊಡಲಿದ್ದಾನೆ. ಎಲ್ಲ ಕೆಲಸದ ಸಂಪೂರ್ಣ ಹಿಂದಿನ ಅಡೆತಡೆಗಳು ಸಂಪೂರ್ಣವಾಗಿ ಪರಿಹಾರಗೊಳ್ಳುತ್ತವೆಂದರೆ ತುಂಬ ಅನುಕೂಲವಾಗುವ ಯೋಗ. ಆದರೂ ಸಹ ಬಿಸಿನಲ್ಲಿ ಹೋಗುವುದು ಸ್ವಲ್ಪ ತಪ್ಪಿಸಿ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸಿ ತುಂಬ ಅನುಕೂಲವಾಗುವುದು. ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಸಂಜೆ ದೇವಿಯ ಅಥರ್ವ ಶೀರ್ಷವನ್ನು ಕೇಳುವುದಾಗಲಿ, ನಿಮಗೆ ಅನುಕೂಲವಾದರೆ ಪಠಿಸುವುದಾದರೆ ತುಂಬ ಉತ್ತಮ. ಇನ್ನು ಓಂ ದುಂ ದುರ್ಗಾಯೈ ನಮಃ ಎನ್ನುವ ವಾರಪೂರ್ತಿ ಮಂತ್ರವನ್ನು ಪಠಿಸಿ ಬಿಳಿಯ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 2 ಆಗಿದ್ದು ದಕ್ಷಿಣ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನು ತಂದುಕೊಡುತ್ತದೆ. ಇನ್ನು ಮಿಥುನ ರಾಶಿ ಮತ್ತು ಮಿಥುನ ಲಗ್ನದಲ್ಲಿ ಜನಿಸಿದವರ ಬಗ್ಗೆ ತಿಳಿದುವುದಾದರೆ ದಾಂಪತ್ಯ ಜೀವನದಲ್ಲಿ ಸಂಪೂರ್ಣ ಪರಸ್ಪರ ಭಾವನೆಗಳು ಹೆಚ್ಚಾಗಿ ಗೌರವದಿಂದ ಬದುಕುವ ಜೀವನ ನಿಮ್ಮದಾಗಲಿದೆ. ಕೆಲಸದ ಸ್ಥಳದಲ್ಲಿ ನೀವು ಹೊಸ ಸಾಧ್ಯತೆಗಳನ್ನು ಹುಡುಕುವವರಿದ್ದೀರಿ. ಆದರೂ ನೀವು ಸಾರ್ವಜನಿಕರ ಒಂದು ಉತ್ತಮವಾದ ಕೆಲಸಕ್ಕೆ ಭಾಜನರಾಗಿರುತ್ತೀರಿ. ಆದರೂ ಸ್ನೇಹಿತರೊಂದಿಗೆ ಹೊರಗೆ ಹೋಗುವ ಸಾಧ್ಯತೆ ಇದೆ.
ಬಾಕಿ ಇರುವ ಎಲ್ಲ ಸಾಲಗಳನ್ನು ಮರುಪಾವತಿ ಮಾಡಿ ಈ ವಾರ ತುಂಬ ನಿಮಗೆ ಒಳ್ಳೆಯದಾಗಲಿದೆ. ವಿದ್ಯಾರ್ಥಿಗಳು ಪ್ರಮುಖ ಯೋಜನೆಗಳನ್ನು ಯೋಜಿಸುವ ಒಂದು ನಿಟ್ಟಿನಲ್ಲಿರುತ್ತೀರಿ. ನೀವು ಉದ್ಯೋಗದಲ್ಲಿದ್ದರೆ ಅದನ್ನು ಸಂಪೂರ್ಣವಾಗಿ ಬದಲಾಯಿಸುವ ಕಡೆ ನಿಮ್ಮ ಗಮನವಿದ್ದರೆ ತುಂಬ ಉತ್ತಮ. ವಾರ ಪೂರ್ತಿ ಅದಕ್ಕೆ ಮಂಗಳಕಾರಕವಾಗಿದೆ. ನೀವು ಪ್ರಚಂಡ ಯೋಜನೆಗಳನ್ನು ಪಡೆಯುವವರಿದ್ದೀರಿ. ಸಂವಾದದ ಮೂಲಕ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಿಕೊಳ್ಳುವ ಅನುಕೂಲ ನಿಮ್ಮದಾಗಲಿದೆ. ಗುರುವಾರದ ನಂತರ ದಿನ ನಿಮಗೆ ಒಳ್ಳೆಯ ಶುಭ ಸುದ್ದಿಯನ್ನು ನೀಡುವ ಯೋಗ ಉತ್ತಮವಾಗಿದೆ. ಆದರೂ ವಾರ ಪೂರ್ತಿ ಭಾನುವಾರ ಮತ್ತು ಮಂಗಳವಾರ ಅಷ್ಟಾಗಿ ಸಾಧಾರಣವಿರುವುದರಿಂದ ಸ್ವಲ್ಪ ಎಚ್ಚರದಿಂದ ನಿಮ್ಮ ಕಾರ್ಯಗಳನ್ನು ಮಾಡಿಕೊಂಡರೆ ತುಂಬ ಉತ್ತಮವನ್ನು ಕಂಡುಕೊಳ್ಳುತ್ತೀರಿ. ಆದರೂ ಸಹ ವಾರ ಪೂರ್ತಿಯಾದ ಪರಿಹಾರವನ್ನು ನೋಡುವುದಾದರೆ ನಿಮ್ಮ ಊಟದ ಆಹಾರ ಮಾಡುವಾಗ 2 ಹಿಡಿ ಊಟವನ್ನು ಎತ್ತಿಟ್ಟು 1 ಹಿಡಿ ನಿಮ್ಮ ಅಕ್ಕಪಕ್ಕದ ಮನೆಯ ನಾಯಿಗಾಗಲಿ ಅಥವಾ ಇನ್ನೂ 1 ಹಿಡಿಯನ್ನು ನಾಟಿ ಹಸುವಿಗಾಗಲಿ ತಿನ್ನಿಸಿ ನಂತರ ನೀವು ಊಟ ಮಾಡಿದರೆ ತುಂಬ ಅನುಕೂಲವನ್ನು ಪಡೆದುಕೊಳ್ಳುವ ಯೋಗ ನಿಮ್ಮದಾಗಲಿದೆ. ಆದರೂ ವಾರ ಪೂರ್ತಿ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಪಠಿಸಿ ತುಂಬ ಅನುಕೂಲವಾಗುತ್ತದೆ. ಹಳದಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 3 ಆಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡುತ್ತದೆ. ಇನ್ನು ಕರ್ಕಾಟಕ ರಾಶಿಯತ್ತ ಗಮನವನ್ನು ಹರಿಸೋಣ, ಅಥವಾ ಕರ್ಕಾಟಕ ಲಗ್ನದ ಕಡೆ ನೋಡುವುದಾದರೂ ಸರಿ. ಈ ವಾರದ ಸಮಯವು ಸಂಪೂರ್ಣವಾಗಿ ನಿಮ್ಮ ಪರವಾಗಲಿದೆ. ಸರ್ಕಾರಿ ಕೆಲಸದಲ್ಲಿ ಸಂಪೂರ್ಣ ಯಶಸ್ಸನ್ನು ಕಾಣುವಿರಿ. ವಿಶೇಷ ವ್ಯಾಪಾರ ಒಪ್ಪಂದದ ಸಾಧ್ಯತೆ ನಿಮ್ಮದಾಗಲಿದೆ. ಕುಟುಂಬದಲ್ಲಿ ಪರಸ್ಪರ ಸಾಮರಸ್ಯ ಮತ್ತು ಪ್ರೀತಿ ಸಂಪೂರ್ಣ ಹೆಚ್ಚಾಗುವ ಸಾಧ್ಯತೆ ಇದೆ. ವಾರದಲ್ಲಿ ಕುಟುಂಬದಲ್ಲಿ ಎಲ್ಲರೂ ನೆಮ್ಮದಿಯಾದ ಜೀವನವನ್ನು ಅನುಭವಿಸುವ ಯೋಗ ನಿಮ್ಮದಿದೆ. ಸಂಪೂರ್ಣ ಈ ವಾರದಲ್ಲಿ ನಿಮ್ಮ ಆಸೆ ಈಡೇರುವುದಿದೆ. ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಸಂಪೂರ್ಣ ಸುಧಾರಣೆಯನ್ನು ಕಂಡುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ಮಧುಮೇಹ ಮತ್ತು ಪಿತ್ತಜನಕಾಂಗ ರೋಗಿಗಳಲ್ಲಿ ಆರೋಗ್ಯ ಉತ್ತಮವಾಗಿ ಗುಣಪಡಿಸುತ್ತಾ ಅನುಕೂಲವಾಗುವ ಯೋಗಲಿದೆ. ಆದರೂ ಸಹ ನಿಮ್ಮ ನಂಬಿಕೆ ಹೆಚ್ಚಾಗುವ ಸಾಧ್ಯತೆ ಇದೆ. ಮನಸ್ಸು ಆರೋಗ್ಯಕರ ಮತ್ತು ಸಂತೋಷದಿಂದ ಉಲ್ಲಾಸದಿಂದ ಇರುತ್ತೀರಿ. ಸಂಪೂರ್ಣ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಸಾರ್ವಜನಿಕರು ಪ್ರಶಂಸಿಸುವಷ್ಟು ತಾವು ಉತ್ತಮವಾದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಿರಿ. ನೀವು ಸಾಮಾಜಿಕ ಮಾಧ್ಯಮದಲ್ಲಿ ನಿಮ್ಮನ್ನು ಪ್ರಚಾರ ಮಾಡುವಲ್ಲಿ ಸಾರ್ವಜನಿಕರ ಸಹಾಯ ಹೆಚ್ಚಾಗಿರುತ್ತದೆ. ಆದರೂ ಸಹ ಮಂಗಳವಾರ ಮತ್ತು ಗುರುವಾರ ವಿಶೇಷವಾಗಿ ಕಾಳಜಿ ವಹಿಸಿ ನಿಮ್ಮ ಆರೋಗ್ಯದ ಕಡೆ ಗಮನವನ್ನಿಟ್ಟು ಗುರು ಹಿರಿಯರ ಚರಣಗಳಿಗೆ ನಮಸ್ಕರಿಸಿದರೆ ಸಂಪೂರ್ಣ ವಾರ ಶುಭವನ್ನೇ ತಂದುಕೊಡಲಿದೆ. ಇನ್ನು ಪರಿಹಾರವನ್ನು ನೋಡೋಣ ಬನ್ನಿ. ಭಗವಾನ್ ಶ್ರೀ ವಿಷ್ಣುವಿನ ದೇವಸ್ಥಾನದಲ್ಲಿ 5 ಹಳದಿ ಹೂಗಳನ್ನು ಆ ಭಗವಂತನ ಪಾದಕ್ಕೆ ಅರ್ಪಿಸಿ ನಮಸ್ಕರಿಸಿ ಉತ್ತಮವಾದ ಒಂದು ವಾರ ನಿಮ್ಮದಾಗಲಿದೆ. ಆದರೂ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವಾಗಿರತಕ್ಕಂಥ ಓಂ ನಮಃ ಶಿವಾಯ ಎನ್ನುವ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ವಾರ ಪೂರ್ತಿ ಪಠಿಸಿ. ಹಾಲೆಯ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 4 ಆಗಿದ್ದು ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡುತ್ತದೆ. ಇನ್ನು ಸಿಂಹ ಲಗ್ನ ಮತ್ತು ಸಿಂಹ ರಾಶಿಯಲ್ಲಿ ಜನಿಸಿದವರ ಬಗ್ಗೆ ತಿಳಿದುಕೊಳ್ಳೋಣ. ಈ ವಾರ ನೀವು ನಿಮ್ಮ ಪ್ರತಿಭೆ ಮತ್ತು ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಪರಿಣಾಮಕಾರಿಯಾಗಿ ಪ್ರದರ್ಶಿಸಲು ನಿಮ್ಮ ವಾರ ನಿಮ್ಮದಾಗಲಿದೆ. ನಿಮ್ಮ ಉಳಿತಾಯದ ಬಗ್ಗೆ ನೀವು ತುಂಬ ಗಂಭೀರವಾಗಿರುತ್ತೀರಿ. ಇದರಿಂದ ನಿಮಗೂ ಸಾಕಷ್ಟು ಲಾಭವನ್ನು ತಂದುಕೊಡುವ ವಾರ ನಿಮ್ಮದಾಗಲಿದೆ. ಆದರೂ ನೀವು ಮಾಡುವ ಕೆಲಸದಲ್ಲಿ ನಿಮ್ಮ ಅಧಿಕಾರಿಗಳು ಉತ್ತಮ ಪ್ರಶಂಸೆಯನ್ನು ತಮಗೆ ಒದಗಿಸಿಕೊಡಲಿದ್ದಾರೆ. ಅದರಿಂದ ತಾವು ವಾರ ಪೂರ್ತಿ ಸಂತೋಷವನ್ನು ಅನುಭವಿಸುತ್ತೀರಿ. ಇನ್ನು ಕ್ರೀಡಾಪಟುಗಳಿಗೆ, ಕ್ರೀಡೆಯಲ್ಲಿ ತೊಡಗಿದವರಿಗೆ ಸರ್ಕಾರದಿಂದ ಸಂಪೂರ್ಣ ಪ್ರೋತ್ಸಾಹ ಧನ ದೊರೆಯಲಿದೆ ಅಥವಾ ಸಂಪೂರ್ಣ ಪ್ರೋತ್ಸಾಹ ಸಿಗುವ ಯೋಗವಿದೆ. ಮಕ್ಕಳ ಬಗ್ಗೆ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗುತ್ತದೆ. ಆದರೂ ವಿದ್ಯಾರ್ಥಿಗಳ ತಂದೆ ತಾಯಿಯರು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಮಕ್ಕಳ ಪ್ರವೇಶವನ್ನು ಪಡೆಯಲು ಯತ್ನಿಸಿರುತ್ತಾರೆ. ನಿಮ್ಮ ಶತ್ರುಗಳ ಮೇಲೆ ನೀವು ಮೇಲುಗೈ ಸಾಧಿಸುವ ಸಾಧ್ಯತೆ ನಿಮ್ಮದಾಗಲಿದೆ. ಹೊಸ ಕೆಲಸದ ಬಗ್ಗೆ ಮನಸ್ಸಿನಲ್ಲಿ ಉತ್ಸಾಹ ಇರುತ್ತದೆ. ಹಣಕಾಸಿನ ಪರಿಸ್ಥಿತಿ ಸಂಪೂರ್ಣ ಕ್ರಮೇಣವಾಗಿ ವಾರ ಪೂರ್ತಿ ಸುಧಾರಿಸುವ ಸಾಧ್ಯತೆ ನಿಮ್ಮದಾಗಲಿದೆ. ಆದರೂ ಸಹ ವಾರದ ಆರಂಭವು ಒತ್ತಡ ಮತ್ತು ಸಂಪೂರ್ಣ ನೋವಿನಿಂದ ಪ್ರಾರಂಭವಾಗುವುದರಿಂದ ಸ್ವಲ್ಪ ಎಚ್ಚರದಿಂದ ತಾಳ್ಮೆಯಿಂದಿದ್ದರೆ ತುಂಬ ಒಳಿತೆಂದು ನಮ್ಮ ಒಂದು ಸಲಹೆ. ಆದರೂ ವಾರ ಪೂರ್ತಿ ಪರಿಹಾರವನ್ನು ನೋಡೋಣ ಬನ್ನಿ. ಭಾನುವಾರ ಹೊರತುಪಡಿಸಿ ಪ್ರತಿದಿನ ಅರಳಿ ಮರದ ಕೆಳಗೆ 1 ಲೋಟ ನೀರಿನಲ್ಲಿ 5 ಚಮಚ ಸಕ್ಕರೆಯನ್ನು ಹಾಕಿ ಕಲಸಿ ಆ ಸಿಹಿ ನೀರನ್ನು ಅರಳಿ ಮರದ ಕೆಳಗೆ ಬುಡದಲ್ಲಿ ಹಾಕಿದರೆ ತುಂಬ ಅನುಕೂಲವಾಗುವ ಒಂದು ವಾರ ನಿಮ್ಮದಾಗಿ ಬರಲಿದೆ. ವಾರ ಪೂರ್ತಿ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಪಠಿಸಿ ಬಂಗಾರದ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 5 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನು ತಂದುಕೊಡುತ್ತದೆ. ಇನ್ನು ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದಲ್ಲಿ ಜನಿಸಿದವರ ಬಗ್ಗೆ ತಿಳಿದುಕೊಳ್ಳೋಣ. ಈ ಇಡೀ ವಾರ ನಿಮಗೆ ತುಂಬ ಶುಭಕರವಾಗುವ ಸಾಧ್ಯತೆ ಹೆಚ್ಚಾಗಲಿದೆ. ನಿಮ್ಮ ಆದಾಯ ಸಂಪೂರ್ಣ ಹೆಚ್ಚಾಗುತ್ತದೆ.
ನಿಮ್ಮ ಹಳೆಯ ವಿವಾದಗಳನ್ನು ಸ್ನೇಹಿತರ ಮಧ್ಯಸ್ಥಿಕೆಯ ಮೂಲಕ ಸಂಪೂರ್ಣವಾಗಿ ಪರಿಹರಿಸಿಕೊಳ್ಳುವ ಒಂದು ಸುಸಮಯ ನಿಮ್ಮದಾಗಲಿದೆ. ಹಣಕ್ಕೆ ಸಂಬಂಧಿಸಿದ ವ್ಯವಹಾರಗಳಿಂದ ನೀವು ಉತ್ತಮ ಲಾಭವನ್ನೇ ಸಹ ಪರೀಕ್ಷಿಸುತ್ತೀರಿ ಮತ್ತು ನಿರೀಕ್ಷಿಸುತ್ತೀರಿ ಸಹ ಪಡೆಯುತ್ತೀರಿಯೂ ಸಹ ತುಂಬ ಅನುಕೂಲಕರವಾಗಿರುತ್ತದೆ. ಸಂತೋಷದಿಂದ ಈ ವಾರವನ್ನು ತಾವು ಕಳೆಯುತ್ತೀರಿ. ನೀವು ಉತ್ತಮವಾದ ಲಾಭವನ್ನು ಪಡೆಯುವಲ್ಲಿ ಆಲೋಚನೆ ಹೆಚ್ಚಾಗಿರುತ್ತದೆ. ನಿಮ್ಮ ಸ್ವಾಭಿಮಾನದ ಬಗ್ಗೆ ನೀವು ಸಂಪೂರ್ಣವಾಗಿ ಚಿಂತಾಕ್ರಾಂತರಾಗಿ ಚಿಂತಿಸುತ್ತಿರುತ್ತೀರಿ. ಅನುಭವಿ ಜನರಿಂದ ಸಂಪೂರ್ಣವಾದ ಉತ್ತಮ ಮಾರ್ಗದರ್ಶನ ನಿಮಗೆ ದೊರೆಯಲಿದೆ. ಪಾಲುದಾರಿಕೆ ಸಂಬಂಧಿಸಿದ ಕೆಲಸದಲ್ಲಿ ಯೋಜನೆಯಿಂದ ಸಂಪೂರ್ಣವಾಗಿ ಅವರಿಂದ ಆರ್ಥಿಕ ಲಾಭವನ್ನೇ ತಾವು ಗಳಿಸುತ್ತೀರಿ. ಇನ್ನು ಪ್ರೀತಿ ಪ್ರೇಮದ ವಿಚಾರಗಳಲ್ಲಿ ಗುರು ಹಿರಿಯರನ್ನು ಹೆಚ್ಚಾಗಿ ಪ್ರೀತಿಸುವಿರಿ. ಅಕ್ಕ ತಂಗಿಯರನ್ನು ಗೌರವದಿಂದ ನೋಡಿಕೊಳ್ಳುವಿರಿ. ಧಾರ್ಮಿಕ ಸಂಸ್ಥೆಗಳಿಗೆ ಎಲ್ಲರನ್ನೂ ಕರೆದುಕೊಂಡು ಹೋಗಿ ಕುಟುಂಬ ಸಮೇತವಾಗಿ ಭೇಟಿ ನೀಡಲು ಸಂಪೂರ್ಣ ಉತ್ತಮ ವಾರ ನಿಮ್ಮದಾಗಲಿದೆ. ಶುಕ್ರನ ರಾಶಿಚಕ್ರ ಚಿಹ್ನೆಯ ಬದಲಾವಣೆಯಿಂದ ಧಾನ್ಯ, ಧ್ಯಾನ, ಜ್ಯೋತಿಷ್ಯ ಮತ್ತು ರಹಸ್ಯ ಅಭ್ಯಾಸಗಳ ಕಡೆ ನಿಮ್ಮ ಗಮನ ಸಂಪೂರ್ಣವಾಗಿ ಉತ್ತಮವಾಗಿ ಪ್ರೇರೇಪಗೊಳ್ಳುತ್ತದೆ. ಆದರೂ ಸಹ ತಾವುಗಳು ಮಂಗಳವಾರ ಮತ್ತು ಗುರುವಾರ ಸ್ವಲ್ಪ ದುರ್ಬಲವಾಗಿರುವುದರಿಂದ ಆರೋಗ್ಯದ ಕಡೆ ಗಮನ ಕೊಡಿ. ಹೆಚ್ಚಿನ ಮಾತನಾಡಿ ಯಾರೊಂದಿಗೂ ವಾದ ವಿವಾದಕ್ಕೆ ಇಳಿಯದೇ ಇದ್ದರೆ ತುಂಬ ಒಳಿತು. ಮಾತಿನ ಮೇಲೆ ಸಂಪೂರ್ಣ ನಿಗಾ ಇರಲಿ. ಗುರು ಹಿರಿಯರ ಒಂದು ಮಾರ್ಗದರ್ಶನ ತೆಗೆದುಕೊಂಡು ಮುಂದುವರೆದರೆ ತುಂಬ ಉತ್ತಮವೆಂದೇ ಹೇಳಬಹುದು. ಇನ್ನು ಪರಿಹಾರವನ್ನು ನೋಡುವುದಾದರೆ ಶಿವಲಿಂಗಕ್ಕೆ ಎಳ್ಳು ಮತ್ತು ಅನ್ನವನ್ನು ಅರ್ಪಿಸಿದರೆ ತುಂಬ ಅನುಕೂಲವಾಗುತ್ತದೆ. ಆದರೂ ಈಶ್ವರನ ದೇವಸ್ಥಾನದಲ್ಲಿ ಹೋದಾಗ ಓಂ ಗಂ ಗಣಪತಯೇ ನಮಃ ಅಥವಾ ಅದರ ಜೊತೆಗೆ ಓಂ ನಮಃ ಶಿವಾಯ ಎನ್ನುವ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಪಡಿಸಿ ಹಸಿರು ವರ್ಣ ಸಂಪೂರ್ಣವಾಗಿ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 3 ಆಗಿದ್ದು ದಕ್ಷಿಣ ದಿಕ್ಕಿನ ಪ್ರಾಣಿ ನಿಮಗೆ ಮಂಗಳವನ್ನುಂಟು ಮಾಡುತ್ತದೆ. ಇನ್ನು ಕನ್ಯಾ ರಾಶಿ ಮತ್ತು ನಂತರ ತುಲಾ ರಾಶಿ ಮತ್ತು ತುಲಾ ಲಗ್ನದಲ್ಲಿ ಜನಿಸಿದ ಬಗ್ಗೆ ತಿಳಿದುಕೊಳ್ಳೋಣ. ನೀವು ಗಂಭೀರ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡುವುದರಲ್ಲಿ ತುಂಬ ವಿರಳವಾಗಿರುತ್ತೀರಿ. ನಿಮ್ಮ ಕೆಲಸದ ಸ್ಥಳದಲ್ಲಿ ಒಳ್ಳೆಯ ಕೆಲಸಗಳು ನಿಮಗಾಗಿ ಗೌರವದಿಂದ ಕಾದು ಕುಳಿತಿರಬಹುದು. ವ್ಯಾಪಾರದಲ್ಲಿ ಬದಲಾವಣೆಯನ್ನು ತಾವುಗಳು ಆಯ್ಕೆ ಮಾಡಿಕೊಳ್ಳುತ್ತೀರಿ. ಎಲ್ಲ ಆಯ್ಕೆಗಳ ಮೇಲೆ ಸಂಪೂರ್ಣವಾಗಿ ಕೆಲಸವನ್ನು ಸಹ ಸಂಪೂರ್ಣವಾಗಿ ಮಾಡಬೇಕಾಗಿ ಬರಬಹುದು. ಸಣ್ಣ ವ್ಯಾಪಾರದ ಪರಿಸ್ಥಿತಿ, ಆರ್ಥಿಕ ಸ್ಥಿತಿ ಸ್ವಲ್ಪ ಸಂಪೂರ್ಣವಾಗಿ ಈ ವಾರದಲ್ಲಿ ಸುಧಾರಿಸುವ ಯೋಗವಿದೆ. ನೀವು ಹೊಸ ಮತ್ತು ಸೃಜನಾತ್ಮಕವಾಗಿ ಏನನ್ನಾದರೂ ಆಲೋಚಿಸಿ ಮಾಡಿದರೆ ಆ ಬಯಕೆ ಸಂಪೂರ್ಣವಾಗಿ ಯಶಸ್ಸನ್ನು ತಾವು ಕಂಡುಕೊಳ್ಳುತ್ತೀರಿ. ವಾರದ ಆರಂಭಿಕ ಭಾಗವು ನಿಮಗೆ ಮಂಗಳಕರವಾಗಿರುತ್ತದೆ. ಇದ್ದಕ್ಕಿದ್ದಂತೆ ಒಳ್ಳೆಯ ಸುದ್ದಿಗಳನ್ನು ತಾವು ಪರರಿಂದ ಕೇಳುವ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ. ಅದರಿಂದ ತುಂಬ ಸಂತೋಷವನ್ನು ತಾವು ಹೊಂದುತ್ತೀರಿ. ಬುಧವಾರ ಮತ್ತು ಗುರುವಾರ ವ್ಯಾಪಾರದ ದೃಷ್ಟಿಯಿಂದ ತುಂಬ ಒಳ್ಳೆಯದಾಗಿದೆ. ಆದರೂ ಉತ್ತಮವಾದ ವ್ಯಾಪಾರದಲ್ಲಿ ಸ್ವಲ್ಪ ದಾನ ಧರ್ಮವನ್ನು ನಿಮ್ಮ ಕೈಲಾದಷ್ಟು ಮಾಡಿದರೆ ಅದರಿಂದ ಶ್ರೇಯಸ್ಸನ್ನು ತಾವು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಸಂಪೂರ್ಣವಾಗಿ ಭಾನುವಾರ ಸಂಪೂರ್ಣ ದುರ್ಬಲವೆಂದೇ ಹೇಳಬಹುದು. ಸ್ವಲ್ಪ ಎಚ್ಚರದಿಂದಿದ್ದರೆ ತುಂಬ ಅನುಕೂಲ. ಇನ್ನು ಪರಿಹಾರವನ್ನು ನೋಡುವುದಾದರೆ ಹನುಮಾನ್ಜಿಯ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಿ ಮತ್ತು ಮಲ್ಲಿಗೆಯ ಎಣ್ಣೆಯಿಂದ ಅಥವಾ ತುಪ್ಪದಿಂದ ಅಥವಾ ನಿಮಗೆ ಅನುಕೂಲವಾದ ಒಂದು ತೈಲದಿಂದ, ಅದಾಗದಿದ್ದರೂ ಎಳ್ಳೆಣ್ಣೆಯಿಂದಾಗಲಿ ಭಗವಂತನಿಗೆ ದೀಪವನ್ನು ಹಚ್ಚಿ ಆ ಮಾರುತಿಯ ದೇವಸ್ಥಾನಕ್ಕೆ ನಿಮ್ಮ ಕೈಲಾದಷ್ಟು ಸಿಂಧೂರದ ಪೌಡರನ್ನಾಗಲಿ ಅಥವಾ ಸಿಂಧೂರವನ್ನಾಗಲಿ ತಂದು ಆ ಭಗವಂತನ ಪಾದಕ್ಕೆ ಸಮರ್ಪಿಸಿದರೆ ತುಂಬ ಶುಭಯೋಗಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಆದರೂ ವಾರಪೂರ್ತಿ ಓಂ ದುಂ ದುರ್ಗಾಯೈ ನಮಃ ಎನ್ನುವ ಮಂತ್ರ ಪಠಣವನ್ನು ಮಾಡಿ ಬಿಳಿಯ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 2 ಆಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಾಣಿ ನಿಮಗೆ ಮಂಗಳವನ್ನು ತಂದುಕೊಡುತ್ತದೆ. ಇನ್ನು ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನದಲ್ಲಿ ಜನಿಸಿದವರ ಬಗ್ಗೆ ತಿಳಿದುಕೊಳ್ಳೋಣ. ಯಾವುದೇ ಅಪೇಕ್ಷಿತ ಕೆಲಸಗಳನ್ನು ಈ ವಾರ ಸಂಪೂರ್ಣವಾಗಿ ಪೂರ್ಣಗೊಳಿಸಲು ತಾವು ಅನುಕೂಲವಾಗಿ ಉತ್ಸುಕರಾಗಿರುತ್ತೀರಿ. ಒಳ್ಳೆಯ ಸುದ್ದಿ ಸ್ವೀಕರಿಸುವುದರಿಂದ ಆತ್ಮಸ್ಥೈರ್ಯವೂ ಸಹ ಸಂಪೂರ್ಣವಾಗಿ ತಮಗೆ ಹೆಚ್ಚಾಗುತ್ತದೆ ಮತ್ತು ಆನಂದದಿಂದಲೂ ಸಹ ತಾವುಗಳು ಇರುತ್ತೀರಿ. ಇನ್ನು ವಿವಾಹಿತರ ಸಂತೋಷದ ವೈವಾಹಿಕ ಜೀವನವನ್ನು ಸಂಪೂರ್ಣವಾಗಿ ಹೊಂದಿರುತ್ತೀರಿ. ಉದ್ಯೋಗಸ್ಥರು ಖಾಸಗಿ ಉದ್ಯಮವನ್ನು ಪ್ರಾರಂಭಿಸಲು ಬಯಸಿದರೆ ಅದು ಉತ್ತಮವಾಗಿ ಯಶಸ್ಸನ್ನು ಕಂಡುಕೊಳ್ಳುತ್ತದೆ. ಅವರು ಯಶಸ್ವಿಯಾಗಿಯೂ ಸಹ ಎಲ್ಲ ಕಾರ್ಯದಲ್ಲಿ ನಿರ್ವಹಣೆಯನ್ನು ಮಾಡಿಕೊಳ್ಳುತ್ತಾರೆ. ಇನ್ನು ಇದಕ್ಕೆ ಸಂಬಂಧಿಸಿದ ಜನರಿಗೆ ಹಲವಾರು ಮಂಗಳಕರವಾದ ವಿಷಯಗಳು ತಾವು ಮುಟ್ಟಿಸುವಲ್ಲಿ ಅನುಕೂಲವಾಗುತ್ತದೆ. ಮನೆಯಲ್ಲಿ ಯಾವುದೇ ಸಮಸ್ಯೆಯನ್ನು ಪರಿಹರಿಸುವ ಮೂಲಕ ನೀವು ಸ್ವತಃ ಸಮಾಧಾನವನ್ನು ಸಹ ತಾವು ಕಂಡುಕೊಂಡು ಇನ್ನೊಬ್ಬರಿಗೂ ಸಹ ಸಮಾಧಾನವಾಗುವ ಒಂದು ವಿಷಯಗಳನ್ನು ಅವರಿಗೆ ತಿಳಿಸಿ ಅವರನ್ನು ಸಮಾಧಾನಪಡಿಸುವ ಗುಣ ಈ ವಾರ ಪೂರ್ತಿ ನಿಮ್ಮದಾಗಲಿದೆ. ಇನ್ನು ಮದುವೆಯಾಗುವ ಹುಡುಗ ಹುಡುಗಿಯರ ಮದುವೆಯ ವಿಚಾರವು ಸಂಪೂರ್ಣವಾಗಿ ಉಲ್ಲಾಸವನ್ನು ತಂದುಕೊಡುತ್ತದೆ ಮತ್ತು ಮದುವೆ ವಿಚಾರವಾಗಿ ನಿಶ್ಚಿತಾರ್ಥ ಮತ್ತು ವಿವಾಹಗಳು ಸಹ ಈ ವಾರದಲ್ಲಿ ನೆರವೇರುವ ಸಾಧ್ಯತೆ ಇವರದಾಗಿದೆ. ಆದರೂ ಸಹ ಭಾನುವಾರ ಮತ್ತು ಶುಕ್ರವಾರ ಉತ್ತಮ ದಿನಗಳೆಂದೇ ತಾವು ಸಾಬೀತುಪಡಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ಆದರೂ ಒಬ್ಬಂಟಿಯಾಗಿ ಪ್ರಯಾಣಿಸಲು ಸ್ವಲ್ಪ ದೂರವಿದ್ದರೆ ತುಂಬ ಅನುಕೂಲ.
ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಕಪ್ಪು ನಾಯಿಗೆ ಬ್ರೆಡ್ ಅಥವಾ ಬಿಸ್ಕೆಟನ್ನು ತಿನ್ನಿಸಿದರೆ ತುಂಬ ಅನುಕೂಲಕರವಾಗಿರುತ್ತದೆ. ಆದರೂ ವಾರಪೂರ್ತಿ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ಕೆಂಪು ವರ್ಣ ಆಗಿ ಬರುತ್ತದೆ. ಒಂದು ಈ ವಾರದ ಶುಭ ಸಂಖ್ಯೆ ಇದ್ದು ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣಕ್ಕೆ ತಮಗೆ ಮಂಗಳವನ್ನು ತಂದುಕೊಡುತ್ತದೆ. ಇನ್ನು ಧನಸ್ಸು ರಾಶಿ ಮತ್ತು ಧನಸ್ಸು ಲಗ್ನದ ಕಡೆ ಗಮನವನ್ನು ಹರಿಸೋಣ. ಈ ಸಮಯವು ಈ ವಾರ ಪೂರ್ತಿ ಸಮಯದ ನಿರ್ವಹಣೆಗೆ ಸಂಪೂರ್ಣವಾಗಿ ತಾವು ಕಟಿಬದ್ಧರಾಗಿ ಈ ಕೆಲಸವನ್ನು ನೆರವೇರಿಸಿಕೊಳ್ಳುತ್ತೀರಿ. ಕೆಲಸದ ಸ್ಥಳದಲ್ಲಿ ನಿಮ್ಮ ಸ್ಪರ್ಧಾತ್ಮಕ ಆಧಾರದ ಮೇಲೆ ನೀವು ಸಾಕಷ್ಟು ಖ್ಯಾತಿ ಮತ್ತು ಗೌರವವನ್ನು ಗಳಿಸುವಿರಿ. ನಿಮ್ಮ ಕುಟುಂಬದ ಸದಸ್ಯರು ನಿಮ್ಮ ಬಗ್ಗೆ ಸಂಪೂರ್ಣವಾಗಿ ಹೆಮ್ಮೆ ಪಡುತ್ತಾರೆ. ಹೊಸ ಪ್ರೇಮ ಸಂಬಂಧಗಳು ಪ್ರಾರಂಭವಾಗುವ ಸಾಧ್ಯತೆ ಇದೆ. ಸಮಯಕ್ಕೆ ಸರಿಯಾಗಿ ನಿಮ್ಮ ಸ್ನೇಹಿತರು ನಿಮಗೆ ಸಹಾಯ ಮಾಡುವಲ್ಲಿ ಯಶಸ್ಸನ್ನು ಕಾಣುತ್ತಾರೆ. ತಾವುಗಳು ಗಣ್ಯ ವ್ಯಕ್ತಿಯಲ್ಲಿ ನಿಮ್ಮ ಚಟುವಟಿಕೆ ಹೆಚ್ಚಾಗಲಿದೆ. ಉದ್ಯೋಗದಲ್ಲಿ ಅಧಿಕಾರಿಗಳ ಪ್ರೀತಿಗೆ ಪಾತ್ರರಾಗುವಿರಿ. ಶುಕ್ರನ ರಾಶಿಚಕ್ರದ ಬದಲಾವಣೆಯಿಂದ ವ್ಯಾಪಾರಕ್ಕೆ ಬಹಳ ಮಂಗಳಕರವಾಗಿದೆ. ದೊಡ್ಡ ವ್ಯಾಪಾರ ಮತ್ತು ವ್ಯವಹಾರದಿಂದಾಗಿ ನಿಮ್ಮ ಹಣಕಾಸಿನ ಸ್ಥಿತಿ ಇದ್ದಕ್ಕಿದ್ದಕ್ಕೆ ಸುಧಾರಿಸಬಹುದು. ಎಲ್ಲ ಕೆಲಸಗಳು ಸಮಯಕ್ಕೆ ಸಂಪೂರ್ಣವಾಗಿ ಮುಂಚಿತವಾಗಿ ಪೂರ್ಣಗೊಳ್ಳುವುದರಲ್ಲಿ ತಾವು ಯಾವ ಅನುಮಾನವನ್ನು ಪಡೆದುಕೊಳ್ಳುವ ವ್ಯವಸ್ಥೆ ಇಲ್ಲ. ಷೇರು ಮಾರುಕಟ್ಟೆಯಿಂದ ಆರ್ಥಿಕ ಲಾಭವನ್ನು ಸಹ ತಾವು ಪಡೆದುಕೊಳ್ಳುತ್ತೀರಿ. ಆದರೂ ವಾರ ಪೂರ್ತಿ ನೋಡುವುದಾದರೆ ಶನಿವಾರ ತುಂಬ ದುರ್ಬಲವಾಗಿರುವುದರಿಂದ ಸ್ವಲ್ಪ ಎಚ್ಚರದಿಂದಲೇ ಈ ಕಾರ್ಯವನ್ನು ನಿರ್ವಹಿಸಿದರೆ ತುಂಬ ಅನುಕೂಲವಾಗುವ ಯೋಗವಿದೆ. ಆದರೂ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿನಿತ್ಯ ಹನುಮಾನ್ ಚಾಲೀಸ ಪಠಿಸುವುದರಿಂದ ತುಂಬ ಯಶಸ್ಸನ್ನು ತಾವು ಕಂಡುಕೊಳ್ಳುತ್ತೀರಿ. ವಾರದಲ್ಲಿ ಸಂಪೂರ್ಣವಾಗಿ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಪಠಿಸಿ ಹಳದಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 9 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನು ತಂದುಕೊಡುತ್ತದೆ. ಇನ್ನು ಮಕರ ರಾಶಿ ಮತ್ತು ಮಕರ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ನಿಮ್ಮ ವಾರ ಪೂರ್ತಿ ಸಂಪರ್ಕಗಳಿಂದ ನೀವು ಉತ್ತಮ ಪ್ರಯೋಜನವನ್ನು ಸಹ ಪಡೆಯುತ್ತೀರಿ. ನಿಕಟ ಸಂಬಂಧಿಗಳೊಂದಿಗೆ ನಿಮ್ಮ ಸಂಬಂಧವು ಸಂಪೂರ್ಣವಾಗಿ ಮಧುರವಾಗಿರುತ್ತದೆ ಮತ್ತು ಸುಂದರವಾದ ಜೀವನವನ್ನು ಈ ವಾರದಲ್ಲಿ ತಾವು ಅನುಭವಿಸುತ್ತೀರಿ. ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರಿಗೆ ಸಮಯವನ್ನು ಸಂಪೂರ್ಣವಾಗಿ ಮೀಸಲಿಟ್ಟಿರುತ್ತೀರಿ. ಉತ್ಪಾದನಾ ಕ್ಷೇತ್ರಗಳಿಗೆ ಸಂಬಂಧಿಸಿದ ವ್ಯವಹಾರದಲ್ಲಿ ಪ್ರಗತಿ ಸಂಪೂರ್ಣವಾಗಿ ನಿಮ್ಮದಾಗಲಿದೆ. ವ್ಯವಹಾರದಲ್ಲಿ ಉತ್ತಮ ಆರೋಗ್ಯವಾದ ಗಮನಾರ್ಹ ಒಂದು ವ್ಯಾಪಾರವನ್ನು ತಾವು ಕಂಡುಕೊಳ್ಳುತ್ತೀರಿ. ಆಡಳಿತಕ್ಕೆ ಸಂಬಂಧಿಸಿದ ಜನರ ಮೇಲೆ ಉತ್ತಮ ಅಧಿಕಾರಿಗಳ ಒತ್ತಡ ಕಡಿಮೆಯಾಗಲಿದೆ. ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಹೊಸ ಬದಲಾವಣೆಗಳನ್ನು ಸಹ ಕಂಡುಕೊಳ್ಳುತ್ತೀರಿ. ಕೃಷಿ ಕೆಲಸಕ್ಕೆ ಸಂಬಂಧಿಸಿದ ಜನರಿಗೆ ಈ ವಾರ ಸಂಪೂರ್ಣ ಉತ್ತಮವಾಗಿರುತ್ತದೆ. ರೈತಾಪಿ ವರ್ಗದವರೆಂದರೆ ನಮ್ಮ ದೇಶದ ಬೆನ್ನೆಲುಬೆಂದೇ ಹೇಳಬಹುದು. ಅವರಿಗೆ ಸಂಪೂರ್ಣವಾಗಿ ಉತ್ತಮ ಆರೋಗ್ಯ ಭೋಗಭಾಗ್ಯಗಳ ಭಗವಂತ ಕರುಣಿಸುವವನಿದ್ದಾನೆ. ಆದರೂ ಈ ವಾರ ಉತ್ತಮವಾಗಿರುತ್ತದೆ. ಕೌಟುಂಬಿಕ ಕಲಹಗಳು ಸಂಪೂರ್ಣವಾಗಿ ಬಗೆಹರಿಯುವ ಸಾಧ್ಯತೆ ಹೆಚ್ಚಾಗಿದೆ. ರಾಜಕೀಯಕ್ಕೆ ಸಂಬಂಧಿಸಿದ ಜನರ ಯಾವುದೇ ಸಮಸ್ಯೆಗಳು ಪರಿಹರಿಸಲಾಗುವುದು ಸ್ವಲ್ಪ ಕಷ್ಟಕರ ಸಾಧ್ಯ. ಇಡೀ ವಾರ ಸಂಪೂರ್ಣವಾಗಿ ಮಕರ ರಾಶಿಯವರಿಗೆ ಮಂಗಳಕರವೆಂದೇ ಹೇಳಬಹುದು. ಆದರೂ ಸಹ ಸೈದ್ಧಾಂತಿಕವಾಗಿ ವಾದ ವಿವಾದಗಳಿಂದ ದೂರವಿದ್ದರೆ ತುಂಬ ಉತ್ತಮ. ಭಾನುವಾರ ಶುಭವಿಲ್ಲದ ಕಾರಣ ಆಲೋಚನೆ ಮಾಡಿ ಮಾತನಾಡುವುದು ತುಂಬ ಅನುಕೂಲಕರ. ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಭಾನುವಾರ ಕಪ್ಪು ಎಳ್ಳಿನಿಂದ ಮಾಡಿದ ಉಂಡೆಯನ್ನು ಬೆಲ್ಲವನ್ನು ಹಾಕಿ ಕಪ್ಪು ಎಳ್ಳಿನಿಂದ ಮಾಡಿದ ಉಂಡೆಯನ್ನು ಮಕ್ಕಳಿಗೆ ಹಂಚುವುದಾಗಲಿ ಅಥವಾ ಮರಗಳಿಗೆ ಕೊಡುವುದಾಗಲಿ ಅಥವಾ ಹಸುಗಳಿಗೆ ತಿನ್ನಿಸುವುದಾದರೆ ತುಂಬ ಯಶಸ್ಸನ್ನು ಈ ವಾರದಲ್ಲಿ ತಾವು ಕಂಡುಕೊಳ್ಳುತ್ತೀರಿ. ಆದರೂ ಓಂ ನಮಃ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ವಾರಪೂರ್ತಿ ಪಠಿಸಿ ಆಕಾಶದ ನೀಲಿವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 10 ಆಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನು ತಂದುಕೊಡುತ್ತದೆ. ಇನ್ನು ಕುಂಭ ಲಗ್ನ ಮತ್ತು ಕುಂಭ ರಾಶಿಯಲ್ಲಿ ಜನಿಸಿದವರ ಬಗ್ಗೆ ತಿಳಿದುಕೊಳ್ಳೋಣ. ಈ ವಾರ ನೀವು ಹೊಸದನ್ನು ಕಲಿಯಲು ಉತ್ಸುಕರಾಗಿರುತ್ತೀರಿ. ನೀವು ಪ್ರಯಾಣಕ್ಕೆ ಹೋಗುವ ಸಾಧ್ಯತೆಯು ಸಂಪೂರ್ಣ ಒಂದು ಮುಂದಾಲೋಚನೆ ಇಟ್ಟುಕೊಂಡಿರುತ್ತೀರಿ. ಆದರೂ ಹೊಸ ಹೂಡಿಕೆಯು ನಿಮಗೆ ತುಂಬ ಪ್ರಯೋಜನವನ್ನು ತಂದುಕೊಡುತ್ತದೆ ಎಂದು ತಾವು ಸಂತೋಷದಿಂದಿರುತ್ತೀರಿ. ಕಾರ್ಯನಿರತವಾಗಿದ್ದರೂ ನೀವು ಮನೆ ಮತ್ತು ಕುಟುಂಬಕ್ಕಾಗಿ ಸ್ವಲ್ಪ ಸಮಯವನ್ನು ವಾರಪೂರ್ತಿ ತೆಗೆದಿಡುವ ಸಾಧ್ಯತೆ ಹೆಚ್ಚಾಗಿದೆ. ನ್ಯಾಯಾಲಯದ ಸಂಪೂರ್ಣ ಪ್ರಕರಣಗಳು ನಿಮ್ಮ ಪರವಾಗಿ ಜಯವನ್ನು ತಂದುಕೊಡುತ್ತವೆ. ಮೇಲೆ ಹೆಚ್ಚು ಗಮನವನ್ನು ಸಂಪೂರ್ಣವಾಗಿ ಹರಿಸಿ ಅದರಿಂದ ಯಶಸ್ಸನ್ನು ಲಾಭವನ್ನು ತಾವು ಪಡೆದುಕೊಳ್ಳುವವರಿದ್ದೀರಿ. ನೀವು ಸಾಮಾಜಿಕ ಮಾಧ್ಯಮದಲ್ಲಿ ಹೆಚ್ಚು ಸಮಯ ಕಳೆಯುವ ಸಾಧ್ಯತೆ ಇದೆ. ಬುದ್ಧಿವಂತಿಕೆಯಿಂದ ಎಲ್ಲರೊಂದಿಗೂ ವ್ಯವಹಾರ ಮಾಡುತ್ತೀರಿ. ಕಲಾಕ್ಷೇತ್ರಕ್ಕೆ ಸಂಬಂಧಿಸಿದ ಟಿವಿ ಮಾಧ್ಯಮ ಅಥವಾ ಚಿತ್ರಕಲಾ ಮಾಧ್ಯಮ ಅಥವಾ ಧಾರಾವಾಹಿ ಮಾಧ್ಯಮದವರಿಗೆ ಸಂಬಂಧಿಸಿದ ಜನರು ಸಂಪೂರ್ಣ ಗೌರವವನ್ನು ಎಲ್ಲರಿಂದಲೂ ಪಡೆಯುತ್ತಾರೆ. ಜೊತೆಗೆ ಸಾಮಾನ್ಯ ಜನರಿಂದಲೂ ಸಹ ಈ ಕಲಾವಿದರು ಸಂಪೂರ್ಣವಾಗಿ ಪ್ರಶಂಸೆಗೆ ಒಳಗಾಗುವ ಸಾಧ್ಯತೆ ಈ ವಾರ ಸಂಪೂರ್ಣವಾಗಿದೆ. ಆದರೂ ಸಂಪೂರ್ಣ ಸಂಶೋಧನಾ ಕಾರ್ಯಗಳಿಗೆ ಈ ವಾರ ಸೈಂಟಿಸ್ಟ್ಗಳಿಗೆ ಈ ವಾರ ಸಂಪೂರ್ಣ ಉತ್ತಮವಾಗಿರುತ್ತದೆ.
ಶುಕ್ರವಾರ ಮತ್ತು ಶನಿವಾರ ಸಂಪೂರ್ಣವಾದ ಶುಭವೆಂದೇ ಹೇಳಬಹುದು. ಭಾನುವಾರ ಮತ್ತು ಸೋಮವಾರ ಸ್ವಲ್ಪ ಸಾಧಾರಣವಾಗಿರುವುದರಿಂದ ಎಚ್ಚರದಿಂದ ಇದ್ದು ಗುರು ಹಿರಿಯರಲ್ಲಿ ನಮ್ರತೆಯಿಂದ ನಡೆದುಕೊಂಡಾಗ ಸಂಪೂರ್ಣ ಅನುಕೂಲವನ್ನು ತಾವು ಪಡೆದುಕೊಳ್ಳುವವರಿದ್ದೀರಿ. ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಭಗವಾನ್ ಶ್ರೀ ವಿಷ್ಣು ದೇವಾಲಯಕ್ಕೆ ಭೇಟಿ ನೀಡಿ 4 ಯಾವುದಾದರೂ ಸಿಹಿ ಪದಾರ್ಥಗಳನ್ನು ಭಗವಂತನ ಪಾದಕ್ಕೆ ಅರ್ಪಿಸಿ ನಮಸ್ಕರಿಸಿ ಬರುವುದರಿಂದ ತುಂಬ ಅನುಕೂಲವಾಗುವುದಿದೆ. ರುದ್ರ ಪಾರಾಯಣವನ್ನಾದರೂ ಕೇಳಿ ವಾರಪೂರ್ತಿ, ಅದಾಗದಿದ್ದರೂ ನಮ್ಮ ಪ್ರೀತಿಯ ಭಗವಂತನಾದ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವಾದ ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು ಪಠಣೆ ಮಾಡಿದರೆ ವಾರಪೂರ್ತಿ ಶುಭವನ್ನೇ ತಾವು ಕಂಡುಕೊಳ್ಳುತ್ತೀರಿ. ಈ ವಾರದ ಶುಭವರ್ಣ ಆಕಾಶದ ನೀಲಿ ವರ್ಣವಾಗಿರುತ್ತದೆ. 11 ಈ ವಾರದ ಶುಭ ಸಂಖ್ಯೆಯಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನು ತಂದುಕೊಡುತ್ತದೆ. ಇನ್ನು ಮೀನರಾಶಿ ಮತ್ತು ಮೀನ ಲಗ್ನದಲ್ಲಿ ಜನಿಸಿದವರ ಬಗ್ಗೆ ತಿಳಿದುಕೊಳ್ಳೋಣ. ವಾರದ ಆರಂಭದಲ್ಲಿ ನೀವು ಮಾನಸಿಕ ಒತ್ತಡದಿಂದ ದೂರವಾಗಿರುತ್ತೀರಿ. ಆದರೂ ಸಹ ಸಿಕ್ಕಿಬಿದ್ದ ಹಣವನ್ನು ಮರಳಿ ಪಡೆಯಬಹುದು. ನಿಮ್ಮ ಆರ್ಥಿಕ ಸ್ಥಿತಿ ಸಂಪೂರ್ಣವಾಗಿ ವಾರಪೂರ್ತಿ ಉತ್ತಮವಾಗಲಿದೆ. ಇನ್ನು LIC ಅಥವಾ ವಿಮಾ ಪಾಲಿಸಿಗಳಲ್ಲಿ ಹಣವನ್ನು ಹೂಡಿಕೆ ಮಾಡಲು ವಾರದ ಸಮಯವು ತುಂಬ ಉತ್ತಮವಾಗಿರುತ್ತದೆ. ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಹ ಪಡೆದುಕೊಳ್ಳುತ್ತೀರಿ. ಅಥವಾ CET NEET ತಯಾರಾಗುತ್ತಿರುವ ವಿದ್ಯಾರ್ಥಿಗಳು ಹೆಚ್ಚಿನ ಅಭ್ಯಾಸವನ್ನು ಮಾಡಿದರೆ ಸಂಪೂರ್ಣ ಯಶಸ್ಸನ್ನು ಕಂಡುಕೊಳ್ಳುವ ಸಾಧ್ಯತೆ ಇದೆ. ಇನ್ನು ಕುಟುಂಬದೊಂದಿಗೆ ಉತ್ತಮ ಸಮಯ ಮತ್ತು ವ್ಯವಸ್ಥೆಯನ್ನು ತಾವು ಮಕ್ಕಳು ಪಡೆದುಕೊಳ್ಳುವವರಿದ್ದೀರಿ ಗುರು ಹಿರಿಯರಿಂದ. ಈ ವಾರ ನಿಮ್ಮ ಆಹಾರ ಪದ್ಧತಿಯಲ್ಲಿ ಸಂಪೂರ್ಣ ಬದಲಾವಣೆಯನ್ನು ಮಾಡಿಕೊಂಡರೆ ತುಂಬ ಉತ್ತಮ. ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆ ಇರುವುದರಿಂದ ಸ್ವಲ್ಪ ಹೆಚ್ಚು ನೀರನ್ನು ಸೇವಿಸುವುದರಿಂದ ಆರೋಗ್ಯದಲ್ಲಿ ಸುಧಾರಣೆಯಾಗುವ ಸಾಧ್ಯತೆ ಇದೆ. ಹೊಸ ರೀತಿಯಲ್ಲಿ ಕೆಲವು ಕೆಲಸಗಳನ್ನು ಆರಂಭಿಸಲು ತಾವುಗಳು ಯೋಚಿಸುತ್ತಿರುತ್ತೀರಿ. ಅದರಿಂದ ಶುಭವಾಗಲಿದೆ. ಆ ಕೆಲಸಗಳನ್ನು ಸಂಪೂರ್ಣವಾಗಿ ಪರಿಹಾರವನ್ನು ಮಾಡಿಕೊಂಡು ಅಥವಾ ಗುರು ಹಿರಿಯರ ಒಂದು ಮಾರ್ಗದರ್ಶನವನ್ನು ತೆಗೆದುಕೊಂಡು ಅಥವಾ ಹಿರಿಯರ ಮಾರ್ಗದರ್ಶನದಿಂದ ಆ ಕೆಲಸಗಳು ಸಂಪೂರ್ಣವಾಗಿ ಪೂರ್ಣಗೊಳ್ಳುವಲ್ಲಿ ತಾವುಗಳು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ಇನ್ನು ಈ ವಾರ ನೀವು ಕುಟುಂಬಕ್ಕೆ ಸಾಕಷ್ಟು ಸಮಯವನ್ನು ನೀಡಲಿದ್ದೀರಿ. ಆದರೂ ಸಹ ವಾರ ಪೂರ್ತಿಯಾಗಿ ಬುಧವಾರ ಮತ್ತು ಸ್ವಲ್ಪ ಋಣಾತ್ಮಕ ಕೆಲಸಗಳು ಆಗುವುದರಿಂದ, ಅಂದರೆ ಸ್ವಲ್ಪ ಕಷ್ಟಕರವಾದ ಕೆಲಸಗಳನ್ನು ಕಣ್ಣಾರೆ ನೋಡುವುದರಿಂದ ನೋವನ್ನು ಅನುಭವಿಸುವವರಿದ್ದೀರಿ. ಮನಸ್ಸನ್ನು ದೃಢವಾಗಿಟ್ಟುಕೊಂಡು ಏಕಾಗ್ರತೆಯಿಂದ ಭಗವಂತನಲ್ಲಿ ಧ್ಯಾನವನ್ನಿಟ್ಟುಕೊಂಡರಾಗಲಿ ಅಥವಾ ಯೋಗಾಭ್ಯಾಸದ ಕಡೆ ಸ್ವಲ್ಪ ಗಮನವನ್ನು ಹರಿಸಿ ಏಕಾಗ್ರತೆಯಿಂದ ಧ್ಯಾನವನ್ನು ಮಾಡಿದಾಗ ಭಗವಂತ ತಮಗೆ ಸಂಪೂರ್ಣ ಶುಭವನ್ನೇ ತಂದುಕೊಡುವನು ಎನ್ನುವುದರಲ್ಲಿ 2 ಮಾತಿಲ್ಲ. ಆದರೂ ಸಹ ವಾರಪೂರ್ತಿಯಾಗಿ ಪರಿಹಾರವನ್ನು ನೋಡುವುದಾದರೆ ಗಣಪತಿಯ ದೂರ್ವಾವನ್ನು ಅರ್ಪಿಸಿ ಮತ್ತು ಪ್ರತಿದಿನ ಗಣಪತಿ ಅಥರ್ವ ಶೀರ್ಷವನ್ನು ಕೇಳಿ. ದೂರ್ವ ಎಂದರೆ ಗರಿಕೆ. ಆ ಗರಿಕೆಯನ್ನು ಭಗವಂತನ ಪಾದಕ್ಕೆ ಅರ್ಪಿಸಿ ಗಣಪತಿಯ ಒಂದು ಪವಿತ್ರವಾದ ಮಂತ್ರವಾಗಿರ್ತಕ್ಕಂಥ, ಆತನಿಗೆ ಪ್ರೀತಿದಾಯಕವಾದ ಮಂತ್ರವಾಗಿರ್ತಕ್ಕಂಥ ಅಥರ್ವ ಶೀರ್ಷ ಎಂದು ಅದನ್ನು ಕೇಳಿದರೆ ತುಂಬ ಅನುಕೂಲ. ಅಥವಾ ನಿಮಗೆ ಅನಲಿಕ್ಕೆ ಬಂದರೆ ಪಠಿಸಿದರೂ ಸಹ ಸಂಪೂರ್ಣ ಶುಭವನ್ನೇ ತಾವು ಕಂಡುಕೊಳ್ಳುತ್ತೀರಿ. ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಪಠಿಸಿ ವಾರಪೂರ್ತಿ ಹಳದಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 9 ಆಗಿದ್ದು ಉತ್ತರದ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನು ತಂದುಕೊಡುತ್ತದೆ. ಇನ್ನು ಈ ವಾರದ ಟಿಪ್ಸ್ ಕಡೆ ಗಮನವನ್ನು ಹರಿಸುವುದಾದರೆ, ಯಾವುದೇ ತಾಯಂದಿರು ಮನೆಯಲ್ಲಿರುವ ಗಂಟೆಯನ್ನು ಬಾರಿಸದೇ ಇದ್ದರೆ ತುಂಬ ಮನೆಯಲ್ಲಿ ಎಲ್ಲ ರೀತಿಯಿಂದ ಒಳ್ಳೆಯದಾಗುತ್ತದೆ ಎಂದು ತಿಳಿಸುತ್ತಾ ಈ ವಾರದ ಒಂದು ಭವಿಷ್ಯದ ಕಡೆ ಮಂಗಲವನ್ನು ಹಾಡೋಣ. ಮಂಗಳಂ ಕೌಶಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಸರ್ವಂ ಶ್ರೀ ಪರಬ್ರಹ್ಮ ಉಮಾಮಹೇಶ್ವರ ಪರಬ್ರಹ್ಮಾರ್ಪಣಮಸ್ತು. ನಮಸ್ಕಾರ.